ನಮಸ್ಕಾರ. ನಮಸ್ಕಾರ. ಅತಿ ಹೆಚ್ಚು ಆನೆಗಳನ್ನು ನೋಡೋದಕ್ಕೆ ಪ್ರವಾಸಿಗಳು ಸೇರೋದು ದುಬಾರೆ ಸರ್. ದುಬಾರಿಯಲ್ಲಿ ಒಂದು ಭೀಕರವಾದ ದುರ್ಘಟನೆ ಇವತ್ತು ನಡೆದಿದೆ. ಒಂದು ಹೆಣ್ಮಗಳು ಶವ ನೋಡಿಬಿಟ್ರೆ ಅಯ್ಯೋ ಅನ್ಸುತ್ತೆ. ಅವ್ರ ಗಂಡಂದು ಕೂಗಾಟ ಆಸ್ಪತ್ರೆಯಲ್ಲಿ, ಇದನ್ನೆಲ್ಲ ಯೂಟ್ಯೂಬ್ ಅಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ನಿಜವಾಗಿ ಏನ್ ಸರ್ ಇದು ಕಂಜನ ಅನ್ನೋದು ಘಟನೆ ಏನ್ ಸರ್ ಇದು? ಏನಾಗಿದೆ ಅಂತೆ ಸರ್ ಆಕ್ಚುಲಿ ಇವತ್ತು ಸ್ನಾನ ಕರ್ಕೊ ಹೋಗಿದ್ದಾರೆ. ಬಹುಶಃ ಇವರು ಕೆಲವು ಆನೆ ಸ್ನಾನ ಮಾಡ್ಸಕ್ಕೆ ಅಂತ ಇವ್ರು ದುಡ್ಡು ಕಟ್ಸ್ಕೊಂತಾರೆ. ಅದು ಇರಬಹುದು, ಯಾಕಂದ್ರೆ ಸಕ್ರೆಬೈಲಲ್ಲಿ ಅದು ಉಂಟು, ಅದು ಇದ್ರಲ್ಲೂ ಇರಬಹುದು. ಅದೇ ರೀತಿ ತಮಿಳುನಾಡಿನ ನತದೃಷ್ಟೆ ಪಾಪದ ಒಬ್ಬಳು ಲೇಡಿ ಹೋಗಿದ್ದಾಳೆ ಸಹ, ಒಂದು 35 ವರ್ಷದ ಲೇಡಿ. ಅಷ್ಟೊತ್ತಿಗೆ ಇದು ಆನೆ ಏಕಾಏಕಿ ಅಟ್ಯಾಕ್ ಮಾಡಿ ಕೂಡ ಆನೆ ನಮ್ಮ ಹೇಮಾರ್ತಾಂಡ ಅವ್ರ ಮಕ್ನ ಆನೆ ಸಕಲೇಶ್ಪುರದಲ್ಲಿ ಹಿಡಿದ ಆನೆ ಅಡ್ಡ ಬೀಳ್ತದೆ. ಅದ್ರ ಸಂಧಿಯ ತಳಕ್ಕೆ ಅವಳು ಸಿಕ್ಕಾಕಿದ್ದಾಳೆ. ಅವಳಲ್ಲಿ ಬಿದ್ದಿದ್ದಾಳೆ ನೀರೊಳಗೆ. ಅಲ್ಲಿದ್ದರು ಯಾರೂ ಇಲ್ಲ. ಅವಳ ಗಂಡ ಓಡಿ ಬಂದು ಆ ಕಡೆ ಅಟ್ಯಾಕ್ ಮಾಡ್ತಲೇ ಇದೆ. ಅವಳ ಗಂಡ ಎಡದೆ ಕೈಯಲ್ಲಿ ಮಗು ಸೊಂಟದ ಮೇಲೆ ಇಟ್ಕೊಂಡು ಬಲ್ದೆ ಕೈಯಲ್ಲಿ ನೀರೊಳಗೆ ಇಳಿದು ಅವಳನ್ನ ಬಾಡಿ ಎಳಿತಾ ಇದ್ದಾನೆ. ಎಂತ ಬೇಜಾರದ ವಿಚಾರ ಅಂದ್ರೆ, ಅವನ ಪರಿಸ್ಥಿತಿ ಏನಾಗಿರ್ಬೋದು, ಅವನ ಮನಸ್ಥಿತಿ ಏನಾಗಿರ್ಬೋದು. ಅಷ್ಟು ಸಾಹಸ ಮಾಡ್ತಾ ಇದ್ದಾನೆ. ಒಂದು ಬಾಡಿ ತೆಗಿಯಕ್ಕೆ ಇಲ್ಲ, ಅವಳಿಗೆ ರಕ್ಷಣೆ ಮಾಡಕ್ಕೂ ಅಲ್ಲಿ ಯಾರು ಇಲ್ಲ. ಸಹಾಯಕ್ಕೆ ಎಂತ ಅವ್ಯವಸ್ಥೆ ಇದು. ಇದೇನು ಸರ್ಕಾರನ, ಏನು ಇಲ್ಲಿ ಸರ್ಕಾರ ಉಂಟಾ ಇಲ್ಲ ಅಲ್ಲಿ ಏನು ಕತೆ ನನಗೆ ಒಂದು ಅರ್ಥ ಆಗ್ತಿಲ್ಲ. ಸರ್ಕಾರ ಅಂದ್ರೆ ಎಲ್ಲವೂ ಸೇರ್ತವೆ, ಅರಣ್ಯ ಇಲಾಖೆನ ಸೇರ್ತವೆ, ಎಲ್ಲ ಸೇರ್ತವೆ. ಹಿಂಗೆಲ್ಲ ಆದ್ರೆ ಏನು ಮುಂದೆ ಕತೆ? ಅಲ್ಲಿ ನೋಡಿದ್ರೆ ನಾಗಮಲೆ ಅಲ್ಲಿ ಚಿರತೆ ಹಿಡಿದು ತಿಂತದೆ, ಸಾಯಿಸ್ತದೆ ಮಕ್ಕಳನ್ನ. ಮಲೆ ಮಹದೇಶ್ವರ ಬೆಟ್ಟ, ಮೊನ್ನೆ ಟ್ರೆಕ್ಕಿಂಗ್ ಅಲ್ಲಿ ಒಂದಾಯ್ತು. ಅದೇ ಮಲೆ ಮಹದೇಶ್ವರ ಬೆಟ್ಟ ಸರ್. ಅದು ಮಲೆ ಮಹದೇಶ್ವರದ ಹತ್ರನೇ ನಾಗಮಲೆ ಇರೋದು. ಅಲ್ಲಿ ಹಂಗಾಗ್ತದೆ. ಇವತ್ತಿನ ಪರಿಸ್ಥಿತಿ, ಇವತ್ತು ಆಗಿರೋ ಘಟನೆಗಳು, ಇದು ತುಂಬಾ ಭಾರಿ ಬೇಜಾರದ ವಿಚಾರ. ಆನೆಗಳ ಹೋರಾಟ ಸ್ವಾಭಾವಿಕ, ಆನೆಗಳ ಮೇಲೆ ಎತ್ತಾಕೋದು ಬೇಡ. ಇವರ ಅವ್ಯವಸ್ಥೆ, ಸರಿಯಾದ ವ್ಯವಸ್ಥೆ ಮಾಡಿಲ್ಲ, ಅದನ್ನೆಲ್ಲ ಆನೆಗಳ ಮೇಲೆ ಎತ್ತಕೋದು ಬೇಡ. ಆನೆಗಳು ಫೈಟು ಅದೆಲ್ಲ ಮಾಮೂಲಿ. ನಾವು ಸಾಕಿದ ನಾಯಿಗಳು ನಮ್ಮ ಮನೆಯಲ್ಲಿ ಸಾಕಿದ್ರೆ ಅವೇ ಕಚ್ಚಾಡ್ತವೆ. ಆದ್ರೆ ಆನೆ ಮನಸ್ಥಿತಿ ಏನಾಗಿತ್ತು? ಆನೆಗೆ ಯಾಕೆ ಆನೆ ಮೂಡ್ ಔಟ್ ಆಯ್ತು? ಇಲ್ಲ ಆನೆ ಪದ ಬಂದ ಮೇಲೆ ಯಾಕೆ ಎಲ್ಲ ಆನೆಗಳ ಜೊತೆ ಅದನ್ನ ಕರ್ಕೊಂಡ್ಬಂದ್ರು? ಮೊನ್ನೆ ಇನ್ನೂ ಹಸಿಯಾಗೇ ಇದೆ. ಇನ್ನು ಯಾರು ಮನ್ಸಿಂದ ಹೋಗೇ ಇಲ್ಲ. ಬೇಲೂರು ಭಾಗದಲ್ಲಿ ಯಾವಾಗ ಸುಗ್ರೀವ ಆನೆ ಇವನ್ ಮೇಲೆ, ಕಾವಡಿ ಮೇಲೆ ಅಟ್ಯಾಕ್ ಮಾಡ್ತು, ಅದು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಇನ್ನೂ ಅವನಿಗೆ ಗಾಯನೇ ವಾಸಿ ಆಗಿಲ್ಲ. ಯಾಕೆ ಮದ ಬಂದ ಆನೆನ ಮತ್ತೆ ನೀವು ಅಲ್ಲಿ ಕರ್ಕೊ ಹೋಗಿದ್ದು ತಪ್ಪಲ್ವಾ? ಆನೆ ಆದ್ರೂ ಆನೆನೇ. ಅವಕ್ಕೆ ಮದ ಬಂದಾಗ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಅದರಲ್ಲಿ ಹಾರ್ಮೋನ್ಗಳ ಬಿಡುಗಡೆ ಆದಾಗ ಆಮೇಲೆ ಅವುಗಳ ಮನಸ್ಥಿತಿ ಚೇಂಜ್ ಆಗಿರೋದು ಎಲ್ಲರಿಗೂ ಗೊತ್ತು. ಆಡಳಿತ ವ್ಯವಸ್ಥೆ ಮೇಲೆ ಅವರೇ ಹೊಣೆ ಹೊತ್ಕೋಬೇಕಾಗ್ತದೆ. ಅಲ್ಲ ಸರ್, ಇದು ದುಬಾರಿಯಲ್ಲಿ ಯಾವ ಸಮಯದಿಂದ ಪ್ರವಾಸಿಗರು ಯಾವ ಟೈಮಿಂದ ಯಾವ ಟೈಮಿಗೆ ಬಿಡ್ತಾರೆ ಸರ್? ಅದು ಬೆಳಿಗ್ಗೆ ಬಿಡೋದು, ಸಂಜೆ ಗಂಟೆ ಹೊತ್ತಿಗೆ ಎಲ್ಲ ಮುಗಿದೋಗಿರ್ತದೆ. 9:30 10 ಗಂಟೆ ಹೊತ್ತಿಗೆ. ಸದ್ಯದ ಪರಿಸ್ಥಿತಿಯಲ್ಲಿ ಜಯಮಾರ್ತಾಂಡ ಏನ್ ನಮ್ಮ ಸಕಲೇಶ್ವರದ ಮಕ್ನ ಆನೆ ಪರಿಸ್ಥಿತಿ ಗಂಭೀರ ಆಗಿದೆ. ಅಂಜನ್ ಕ್ವಾರೆಗಳು ಉದ್ದ, ಅದರದ್ದು ಎಡಕ್ವಾರೆ 2 ತೊಡೆ ಮಧ್ಯದಲ್ಲಿ ಬಹುಶಃ ಆ ಜಯಮಾರ್ತಾಂಡನ ಆ ಗುಪ್ತಾಂಗದ ಒಳಗೆ ಹೋಗಿರ್ಬೋದು, ಇಲ್ಲ ಅದ್ರ ಪಕ್ಕ ಕಡಿಮೆ ಅಂದ್ರೂ ಅರ್ಧ ಅಡಿ ಒಳಗೆ ಹೋಗಿದೆ. ಅಲ್ಲಿ ರಕ್ತ ಸುರಿದು ಇಡೀ ಕಾವೇರಿ ನದಿ ಸ್ಥಳ ಎಲ್ಲ ಕೆಂಪಾಗಿ ಹೋಯ್ತು. ಹಾಗಾಗಿ ಎಡದೆ ಕ್ವಾರೆ ಅರ್ಧ ಅಡಿ ಇಲ್ಲ ಒಂದು 3/4 ಅಡಿ ಹೊಟ್ಟೆ ಒಳಗೆ ಹೋಗಿದೆ. ಇಲ್ಲ ಗುಪ್ತಾಂಗದ ಒಳಗೆ ಹೋಗಿದ್ರೆ ಭಾರಿ ಡೇಂಜರ್ ಆಗೋ ಚಾನ್ಸ್ ಇದೆ. ಯಾಕೆಂದ್ರೆ ಆ ಕೋರೆ ಈಸಿ ಒಳಗೆ ಹೋಗ್ತದೆ. ನನಗೆ ಅನಿಸ್ತದೆ ಅದರದ ಜಯಮಾರ್ತಾಂಡನ ಗುಪ್ತಾಂಗದ ಒಳಗೆ ಎಡದೆ ಕೊರೆ ಹೋಗಿದೆ. ಅಲ್ಲಿ ಹೊಡೆಯೋದು ನೋಡಿದ್ರೆ ಅದು 1 ಸತಿ ಅಲ್ಲ, ಒಂದು 10 ಸತಿ ಹಿಂದಕ್ಕೆ ಎಳೆಯೋದು ದೂಕೋದು ಮಾಡ್ತಾ ಇತ್ತು. ಆ ಆನೆದು ಪರಿಸ್ಥಿತಿ ಗಂಭೀರ ಆಗಿದೆ ಈಗ. ಆಮೇಲೆ ದುಬಾರಿಯಲ್ಲಿ ಇತ್ತೀಚೆಗೆ ಬ್ರಿಡ್ಜು ಆಗಿದೆ ಅಂತಲ್ಲ ಸರ್? ಮೊದಲು ಬೋಟ್ ಇತ್ತಂತೆ. ಬ್ರಿಡ್ಜ್ ಆಗಿಲ್ಲ. ಬ್ರಿಡ್ಜಿಗೆ ಒಂದು 7.5 ಕೋಟಿ ಇದನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದಕ್ಕೊಂದು ಅಡಿಗಲ್ಲು ಹಾಕಿದ್ದಾರೆ, ಗುದ್ದಿ ಪೂಜೆ ಮಾಡಿದ್ದಾರೆ. ಅದಿನ್ನು ಕೆಲಸ ಶುರು ಆಗಿಲ್ಲ. ಹ್ಯಾಂಗಿಂಗ್ ಬ್ರಿಡ್ಜ್ ಒಂದು ಅದಾಗಿಲ್ಲ. ಅದಾಗಕ್ಕೆ ಇನ್ನು 2 ವರ್ಷ ಬೇಕು. ಇದು ಹಾಗಾದ್ರೆ ಇವತ್ತು ಬೆಳಗ್ಗೆ 10 ಗಂಟೆಗೆ ಆಗಿದೆ ಸರ್ ಈ ಘಟನೆ? ಗಂಟೆ ಹೊತ್ತಿಗೆ ಆಗಿರೋದು. ಅಷ್ಟೊತ್ತಿಗೆ ಆನೆ ತೊಳೆದು ಅಲ್ಲಿ ತಂದು ನಿಲ್ಲಿಸಿ ಎಲ್ಲ ಇದ್ದದ್ದಲ್ಲ. ಆದ್ರೆ ಇದು ಆನೆಗಳ ಮೇಲೆ ಸುಮ್ಮನೆ ಹೊರಿಸಿ ಅದಕ್ಕೆ ಹಂಗಾಗಿತ್ತು ಹಿಂಗಾಗಿತ್ತು ಅಂತ ದಯವಿಟ್ಟು ಯಾರು ಆನೆಗಳು ತಮ್ಮ ಮೇಲೆ ತಪ್ಪು ಹೊರಿಸಬೇಡಿ. ನಿಮ್ಮ ವ್ಯವಸ್ಥೆ ಸರಿ ಇಲ್ಲ ಅಷ್ಟೇ. ಅದು ಅಲ್ಲದೆ ನಮಗ್ ಬಂದಿರೋ ಒಂದು ನ್ಯೂಸ್ ಪ್ರಕಾರ ಕಂಜನಿಗೆ ಮದ ಬಂದಿದೆ ಅಂತ. ಇದು ಆನೆ ಅಟ್ಯಾಕ್ ಮಾಡಿದ ಕೂಡ ಆ ಎಮ್ಮ ಲೇಡಿ ಕೆಳಗೆ ಬಿದ್ದು ಬಿಟ್ಟಿದ್ದಾಳೆ ಸರ್, ನೀರಲ್ಲಿ. ನೀರು ಒಳಗೆ ನಿಂತಿದ್ದಾಳೆ. ಬಹುಶಃ ಆನೆ ತೊಳೆಯಕ್ಕೆ ಅಂತ ಹೇಳಿ ಎಕ್ಸ್ಟ್ರಾ ಒಂದು
ದುಡ್ಡು ಇದು ಮಾಡ್ಕೊಂಡು ಕಟ್ಟಿಸ್ಕೊಂಡು ಆನೆ ತೊಳೆಯೋದು ಒಂದು ಉಂಟು ಸಕ್ಕರೆ ಬೈಲಲ್ಲಿ ಎಲ್ಲ. ದುಬಾರಿಯಲ್ಲಿ ಇಲ್ವಾ ಸರ್ ಅದು? ದುಬಾರಿಯಲ್ಲೂ ಇರ್ಬೋದು. ಇಲ್ಲ ಅಂದ್ರೆ ಅಷ್ಟು ಸೈಡಿಗೆ ಅದು ಕೆಳಗಡೆ ಎಲ್ಲರೂ ಮೇಲೆ ನಿಂತ್ಕೊಂಡು ನೋಡ್ಬೇಕಾರೆ ಸ್ನಾನ ಮಾಡಿಸೋದು ಅಂತ ಹೇಳಿ ಒಂದಿಷ್ಟು ಹಣ ಕಟ್ಟಿಸ್ಕೊಂತಾರೆ. ಸ್ನಾನ ಮಾಡಿಸ್ಬೇಕಾದ್ರು ಆನೆಗಳಿಗೆ ನಿಲ್ಸ್ಬೇಕಾದ್ರು ಕಡಿಮೆ ಅಂದ್ರು ಒಂದು 40 ಅಡಿ ದೂರದ ಅಂತರ ಕಾಯ್ಬೇಕು. ಇವರು ಏನಿಲ್ಲ, ನಮ್ಮ ದನಗಳನ್ನ ತಗೊಂಡೋಗಿ ನದಿಗೆ ಇಳಿಸ್ತಾರಲ್ಲ ಆ ತರ ಇಳಿಸಿರೆ ಇದಾಗಿದೆ. ಸೆಕ್ಯೂರಿಟಿ ಮೇಜರ್ ಏನು ತಗೊಂಡೇ ಇಲ್ಲ ಇಲ್ಲಿ? ಅದೇ ಮೇಜರ್ ತಗೊಂಡಿಲ್ಲ. ಅದಕ್ಕೆ ಮದ ಬಂದ ಮೇಲೆ ಯಾಕೆ ಇನ್ನೊಂದು ಆನೆನಾದ್ರೂ ಹತ್ರಕ್ಕೆ ಮುಖ ಕೊಟ್ಟು ನಿಲ್ಸೋದು, ಇಲ್ಲಾಂದ್ರೆ ಹತ್ರಕ್ಕೆ ತಂದಾಗ ನಿಲ್ಸೋದು ತಪ್ಪಲ್ವಾ? ಆಮೇಲೆ ಅಷ್ಟೇ ಅಲ್ಲ, ಆನೆ ಒಂದ್ಸತಿ ಎದುರಾಳಿ ಮೇಲೆ ದಾಳಿ ಮಾಡ್ಬೇಕಾರೆ ಅದರದ ವೀಕ್ನೆಸ್ ಆಗಲಿ ಗಮನಿಸಿ ಅದು ದಾಳಿ ಮಾಡೋದು. ಯಾವಾಗ ಈ ಆನೆಗೆ ಕೊರೆ ಇಲ್ಲ ಅಂತ ಗೊತ್ತಾಯ್ತು, ಇನ್ನು ನನಗೆ ತಿರುಗಿ ವಾಪಸ್ ನನ್ನ ಮೇಲೆ ದಾಳಿ ಮಾಡಿದ್ರೆ ನನಗೆ ಏನು ಪೆಟ್ಟು ಆಗೋದಿಲ್ಲ ಅಂತ ಅದಕ್ಕೆ ನಮ್ಮನ್ನೆಲ್ಲ ಅಂದಾಜು ಮಾಡೋದು ಅಂತ ಹೇಳ್ತೀವಿ. ಅಂದಾಜು ಮಾಡಿ ಇದು ಅಟ್ಯಾಕ್ ಮಾಡಿರೋದು. ಅಂಜನಾನೆ, ಜಯಮಾರ್ತಾಂಡ ಮಕ್ನ ಆನೆ, 2 ಆನೆ ನಮ್ಮ ಸಕಲೇಶ್ಪುರದಲ್ಲೇ ಹಿಡಿದವು. 2 ಆನೆನ ಇವತ್ತು ಮಾಮೂಲಿ ಹೆಂಗೆ ಸ್ನಾನಕ್ಕೆ ಕರ್ಕೊ ಹೋಗಿದ್ದಾರೆ. ಕಂಜನ್ನಾಗೆ ಮದ ಬಂದಿತ್ತು ಅಂತ ಒಂದು ಸುದ್ದಿ ಇದೆ. ಮದ ಬಂದ ಮೇಲೆ ಇನ್ನೊಂದು ಆನೆನ ಅದ್ರ ಪಕ್ಕಕ್ಕೆ ಕರ್ಕೊ ಹೋಗೋದು, ಇಲ್ಲ ಮುಖ ಕೊಟ್ಟು ನಿಲ್ಸೋದು, ಅದು ತಪ್ಪು. ಆಮೇಲೆ ಯಾವುದೇ ಆನೆಗಳ ಪ್ರಪಂಚದಲ್ಲಿ ಆನೆಗಳ ಒಂದು ವರ್ತನೆಯಲ್ಲಿ ಯಾವುದೇ ಒಂದು ಆನೆ ಮದ ಬಂದಿದ್ರೆ ಇನ್ನೊಂದು ಆನೆ ಅದಕ್ಕೆ ಮುಖ ಕೊಟ್ಟು ನಿಲ್ಬಾರ್ದು. ಅದಕ್ಕೆ ಬೆನ್ನು ಕೊಟ್ಟು ಇಲ್ಲ ಹಿಂಭಾಗ ಕೊಟ್ಟು ನಿಂತ್ರೆ ಅದಕ್ಕೆ ಸಮಾಧಾನ. ಮತ್ತೊಂದು ಅಂದ್ರೆ ಆನೆಗಳು ಎದುರಾಳಿಯ ವೀಕ್ನೆಸ್ ಆಗಲಿ ಅದನ್ನ ಸ್ಟಡಿ ಮಾಡ್ತವೆ. ಯಾವಾಗ ಮಕನ ಆನೆಗೆ ಕ್ವಾರೆ ಇರಲಿಲ್ಲ ಆವಾಗ ಈ ಆನೆಗೆ ಅದ್ರ ವೀಕ್ನೆಸ್ ಗೊತ್ತಾಯ್ತು. ಯಾಕೆಂದ್ರೆ ತಿರುಗಿ ಹೊಡೆದ್ರೆ ನನಗೇನು ಪೆಟ್ಟಾಗಲ್ಲ ಅಂತ. ಮತ್ತೊಂದು ಮುಖ ಕೊಟ್ಟು ನಿಲ್ಸಿದ್ದು, ಭಾರಿ ಹತ್ತಿರ ಅಂತರದಲ್ಲಿ ನಿಲ್ಸಿದ್ದು, ಇದು ಇವ್ರುಗಳ ತಪ್ಪು. ಮನೆ ಒಳಗಿರೋ ನಮ್ಮ ದನಗಳಾಗಿರ್ಬೋದು, ನಮ್ಮ ಸಾಕಿದ ನಾಯಿಗಳು, ಅದು ಒಂದಕ್ಕೊಂದು ಫೈಟ್ ಮಾಡೋದು, ಕಚ್ಚಾಡೋದು, ಇಲ್ಲ ಕಾದಾಡೋದು, ಅದು ಇದ್ದುದ್ದೇ. ಆನೆಗಳು ಫೈಟ್ ಮಾಡೋದು ಅದು ಇದ್ದುದ್ದೇ. ಅದೆಲ್ಲ ಮಾಮೂಲಿ, ಅದೇನು ಸ್ವಾಭಾವಿಕ. ಹಿಂದೆನೂ ಎಷ್ಟೋ ಸತಿ ಆಗಿದೆ. ಹಿಂದೆ ಇದೇ ಕಂಜನಿಗೆ ಧನಂಜಯ ಆನೆನ ಅಟ್ಟಾಡಿಸಿ ಹೊಡೆದಿತ್ತು ಮೈಸೂರು ಟೌನಲ್ಲೆಲ್ಲ. ಅದಕ್ಕಿಂತ ಹಿಂದೆ ಒಂದು ಘಟನೆ ನಡೀತು, ಅದು ಯಾರಿಗೂ ಗೊತ್ತಿಲ್ಲ. ಸುಮಾರು ಒಂದು 8-10 ವರ್ಷದ ಹಿಂದೆ ಆಲೂರು ಭಾಗದ ಹೇಮಾವತಿ ಹೊಳೆ ಸೈಡ್ ದೊಡ್ಡ ಬೆಟ್ಟದಲ್ಲಿ ಆನೆ ಹಿಡಿಯಕ್ಕೆ ಹೋದಾಗ ಇದೇ ಅರ್ಜುನ ಆನೆ ನಮ್ಮ ಗಜೇಂದ್ರನ ಹಿಂಭಾಗಕ್ಕೆ ಹೊಡೆದು ಸುಮಾರು ಒಂದು 10-12 ಇಂಚಷ್ಟು ಭಾಗ ಅಂದ್ರೆ ಹಿಂಭಾಗ ಗಾಯ ಆಗಿ ಹೋಗಿತ್ತು. ಆಮೇಲೆ ನಾನು ಸ್ವಲ್ಪ ಅಲ್ಲಿ ಡಾಕ್ಟರ್ ಹತ್ರ ಸ್ವಲ್ಪ ಜೋರ್ ಮಾತಾಡಿ ಹಾಕೊಂಡು ಟ್ರೀಟ್ಮೆಂಟ್ ಕೊಡ್ಸಿದ್ದೆ. ಅವಾಗ ಇವತ್ತಿನ ಘಟನೆ ಆನೆಗಳದ್ದು, ಯಾವುದೇ ಆನೆಗಳದ್ದು, 2 ಆನೆಗಳದ್ದು ಅಲ್ಲಿ ತಪ್ಪು ಕಾಣ್ತಾ ಇರೋದು ಇಡೀ ಅಲ್ಲಿಯ ಅವ್ಯವಸ್ಥೆ ಬಗ್ಗೆ. ಸೊ ಸೀದಾ ಈ ಅಮ್ಮ ಸ್ನಾನ ಮಾಡಿಸೋತ್ತೆ ಹಿಂಭಾಗದಿಂದ ದಾಳಿ ಹೊಡೆದೇ ಬಿಟ್ಟಿದೆ. ಪಾಪ ಅವ್ರು ಜಾರಿ ಬಿದ್ದುಬಿಟ್ಟಿದ್ದಾರೆ. ಯಾರು ಬಿದ್ದಿಲ್ಲ, ನೀರೊಳಗೆ ಇರೋದು ಆನೆನೇ ಮೈ ಮೇಲೆ ಬಿದ್ದಿರೋದು ಹೋಗಿ. ಆನೆ ಒಂದಂದ್ರೆ 5 ಟನ್ ಇರುತ್ತದು ತೂಕ. ಹೌದು, ಭಾರಿ ಬೇಜಾರದ ವಿಚಾರ. ಆದ್ರೆ ಆನೆ ಸುಮಾರು ಒಂದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಮಕ್ಕನ ಜಯಮಾರ್ತಾಂಡ ಬದುಕದೆ ಕಷ್ಟ ಆಗಿದೆ. ಅದ್ರದ್ದು ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಿಲ್ಲ. ಹೊಟ್ಟೆ ಒಳಗೆ ಇಲ್ಲ ಆ ಗುಪ್ತಾಂಗದೊಳಗೆ ಹೋದ್ರೆ ಅಲ್ಲಿ ಫುಲ್ ಎಲ್ಲ ಚಿಂದಿ ಆಗಿ ಹೋಗ್ತದೆ. ಕಡಿಮೆ ಅಂದ್ರೆ 1/2 ಅಡಿ 3/4 ಅಡಿ ಇಲ್ಲ 1 ಅಡಿ ಅಷ್ಟು ಕೋರೆ ಹೊಟ್ಟೆ ಒಳಗೆ ಹೋಗಿದೆ. ನಾನು ನೋಡಿದೆ ಆ ವಿಡಿಯೋ. ಅಲ್ಲಿ ಕಂಪ್ಲೀಟ್ ಇದೆಲ್ಲ ರಕ್ತದ ಆನೆದೇ ರಕ್ತ ಅಷ್ಟಾಗಿದೆ. ಸೊ ಅವರಿಗೆ ಅಂದ್ರೆ ಅದ್ರ ಮಧ್ಯೆ ಇವ್ರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಷ್ಟೇ, ಆ ತೂಕದ ಮಧ್ಯ, ವೇಟ್ ಮಧ್ಯ. ಬಾಡಿ ಮೇಲೆ ಅದೊಂದು 5 ಟನ್ ಆನೆ, ಒಂದು 4.5 ಟನ್ ಆನೆ, ಒಂದು 45-60 kg ಒಬ್ಬ ಮನುಷ್ಯರ ಮೇಲೆ ಆನೆ ಬಿದ್ದರೆ ಅವ್ರ ಪರಿಸ್ಥಿತಿ ಏನಾಗಿರ್ತದೆ. ಸ್ಪಾಟಲ್ಲೇ ಸತ್ತೋಗಿದೆ ಅಮ್ಮ. ಹೀಗಾಗಿ ಪ್ರವಾಸಿಗರು ತುಂಬಾ ಎಚ್ಚರವಾಗಿರ್ಬೇಕಂತೀರ ದುಬಾರೆಗೆ ಹೋಗೋರು. ಮೊದಲು ಆ ಪ್ರವಾಸಿಗರಿಗೆ ಮೊಬೈಲ್ನೆಲ್ಲ ತೆಗೆದಿಟ್ಟು ಹೋಗಿ ಅಂತ ಹೇಳ್ಬೇಕು. ಎಲ್ಲಿ ಆಗ್ತಾ ಇರೋದೆಲ್ಲ ಅದರಿಂದಲೇ ಈಗ ತೊಂದರೆ ಆಗ್ತಾ ಇರೋದು. ಅದೆಲ್ಲ ಸಹಜ. ಆನೆಗಳು ದೂಕಾಡೋದು ಇದು ಇವತ್ತಲ್ಲ, ಯಾ ಕಾಲದೊಂದೆಲ್ಲ ನಡೀತಾ ಉಂಟು. ನಾವು ಸಾಕಿದಾನೆ ಅವುಗಳೇ ಫೈಟ್ ಮಾಡೋದು ಇಲ್ಲ ಇದೆಲ್ಲ. ಇಲ್ಲಿ ಆನೆಗಳನ್ನ ಹತ್ರ ನಿಲ್ಸಿದ್ದು ತಪ್ಪು. ಕಡಿಮೆ ಅಂದ್ರೆ ಒಂದು 40 ಅಡಿ ಅಂತರ ನಿಲ್ಲಿಸ್ಬೇಕಿತ್ತು. ಆಮೇಲೆ ಆದರೂ ಬೆಳಗ್ಗೆಯಿಂದ ಆನೆದು ಮನಸ್ಥಿತಿ ಏನಾಗಿದೆ, ಯಾಕೆ ಆನೆ ಸ್ವಲ್ಪ ಸಿಟ್ಟಲ್ಲಿದೆ, ಇಲ್ಲ ಯಾಕೆ ಆನೆ ಮೂಡ್ ಔಟ್ ಆಗಿದೆ ಅನ್ನೋಂತ ಆ ಮಾವುತ ತಿಳ್ಕೋಬೇಕು.
ಒಟ್ಟಾರೆಯಾಗಿ ಆ ಸತ್ತೋರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಇನ್ನಾದ್ರೂ ಎಲ್ಲರೂ ಹುಷಾರಿರ್ಲಿ ಅಂತೀರ. ಇವರು ಒಂದು ಪಾಪ ಈ ರೀತಿ ಪ್ರವಾಸಿಗರು ಎಚ್ಚರದಿಂದ ಇರ್ಲಿ ಅಂತೀರಾ? ಅದೊಂದು ತಮಿಳ್ನಾಡಿನ ಲೇಡಿ ಅಮ್ಮ, ಅದಕ್ಕೊಂದು ಚಿಕ್ಕ ಮಗು ಬೇರೆ ಇದೆ. ಅವನು ಈಗ ಅವ ಗಂಡ, ಆ ಮಗು ಇನ್ನು ಚಿಕ್ಕದು, ಅವಕ್ಕೆ ಆ ಮಗುಗೆ ಅದ್ರ ತಾಯಿಯಲ್ಲಿ ನೀರಲ್ಲಿ ಬಿದ್ದು ಇವನು ಒಂದು ಕೈಯಲ್ಲಿ ಮಗು ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಅವಳ ಬಾಡಿ ಎಳಿತಾ ಇದ್ನಲ್ಲ, ಅವಾಗ ಅವನ ಮನಸ್ಥಿತಿ ಹೇಗಿತ್ತು ಅದೆಲ್ಲ ನಾವು ಯೋಚನೆ ಮಾಡ್ಬೇಕಾದ ವಿಚಾರನೇ.